ಅಭಿನಂದನೆ ಸಲ್ಲಿಸಿದ್ದೀನಿ ಮಂತ್ರಿ ಆಗಿದ್ದಕ್ಕೆ. ಯಾಕೆಂದರೆ ನಮ್ಮ ಇತಿಹಾಸದಲ್ಲಿ ಸ್ವಾತಂತ್ರ್ಯ ನಂತರ ಯಾರೂ ಮಂತ್ರಿ ಆಗಿರಲಿಲ್ಲ ಕೇಂದ್ರದಲ್ಲಿ. ಅದರಿಂದ ಮಂತ್ರಿ ಆಗಿದ್ದಾರೆ, ಭಾಳ ಸಂತೋಷ. ನಮ್ಮ ಕ್ಷೇತ್ರದಲ್ಲಿ ಏನು ಕೇಂದ್ರ ಸರ್ಕಾರದ ಯೋಜನೆಗಳೇನಿದ್ದಾವೆ, ಈಗ 5,000 ಕೋಟಿ ಅಪ್ಪರ್ ಭದ್ರಾ ದುಡ್ಡು ಕೊಡ್ತೀವಿ ಅಂತೇಳಿ ನಿರ್ಮಲಾ ಸೀತಾರಾಮನ್ ಬಜೆಟಲ್ಲಿ ಓದಿದ್ರು, ಕೊಟ್ಟಿರಲಿಲ್ಲ. ಅವರೆಲ್ಲ BJPದವರು ಮೋದಿ ಮುಂದೆ ನಿಂತ್ಕೊಂಡು ಮಾತಾಡೋಕ್ಕಾಗ್ತಿರ್ಲಿಲ್ಲ, ಅವ್ರು ಯಾರೂ ಮಾತಾಡ್ತಾ ಇರಲಿಲ್ಲ. ಯಾಕೆಂದರೆ ಸೋಮಣ್ಣ ಅಂದರೆ ಜನಪರವಾಗಿ ಕೆಲಸ ಮಾಡೋರು ಅಂತ ಹೇಳಿ ಎದೆ ತಟ್ಕೊಂಡು ಏನು ಹೇಳ್ತಾರೆ, ಅದು ನಿಜ ಅಂತ ಆಗಬೇಕು ಅಂದರೆ ಈಗ ನಿಂತೋಗಿರ್ತಕ್ಕಂಥದ್ದು ನಮಗೆ ಅಪ್ಪರ್ ಭದ್ರಾ ಬರ್ತಕ್ಕಂಥ ಹಣ ಕೊಡಿಸ್ಬೇಕು. ಮತ್ತು ನಮ್ಮ ರಾಯದುರ್ಗ ರೈಲ್ವೆ ಕಾಮಗಾರಿ ಇದನ್ನು ಪೂರ್ಣ ಮಾಡ್ತಕ್ಕಂಥದ್ದು ಲ್ಯಾಂಡ್ ಅಕ್ವಿಷನ್ ಆಗಬೇಕು, ಅದಕ್ಕೆ ಹಣ ಕೊಡಬೇಕು. ಮತ್ತೆಲ್ಲ ನೀವೇ ಎಲ್ಲ ಭಾಳ ಬೆಳಗ್ಗೆ ಸಾಯಂಕಾಲ ತೋರಿಸ್ತಾ ಇದ್ರಿ 10,000 ಕೋಟಿ ಪ್ಯಾಕೇಜ್ ತತ್ತೀನಿ ಅಂತ ರೇವಣ್ಣ ಹೇಳಿದ್ರಲ್ವಾ. ಈಗ ಜಲ್ದಿ ಯಾವಾಗ ತತ್ತಾರೆ ಅಂತ ನಾನು ಕಾಯ್ತಾ ಇದ್ದೀನಿ. ಅವ್ರಿಗೆ ಅಭಿನಂದನೆ ಕೂಡ ಸಲ್ಲಿಸ್ತೀನಿ. ಎಕ್ಸ್ಪ್ರೆಸ್ ಕೆನಾಲ್ಗೆ ನಾನು ಡಾಕ್ಟರ್ ಜಿ ಪರಮೇಶ್ವರ್ ಅವರು ಮತ್ತು ನಮ್ಮ ಪಕ್ಷದ ಎಲ್ಲ ಮುಖಂಡರುಗಳು ಕೂಡ ನಾವು ಅದರ ಪರ ಅಂತೂ ಇಲ್ಲ. ಗಟ್ಟಿ ಧ್ವನಿನಲ್ಲಿ ಎಲ್ಲಿ ವಿರೋಧ ಮಾಡಬೇಕು ಅಲ್ಲಿ ಮಾಡಿದ್ದೀವಿ. ನಿಮ್ಮ ನೋಡ್ರಿ, ನೀನು ಮುಂದಗಡೆ ಪೈಪ್ಲೈನ್ ಹಾಕೊಂಡು ಹೊರಟೋಗಿರ್ತೀಯಪ್ಪ, ಟ್ಯಾಂಕ್ಗೆ ಇಲ್ಲಿ ತಾನೇ ಕನೆಕ್ಷನ್ ಆಗೋದು. ಕನೆಕ್ಷನ್ ಆಗೋ ಟ್ಯಾಂಕ್ಗೆ ಎಲ್ಲಿ ಕನೆಕ್ಟಿವಿಟಿ ಆಗ್ತದೆ, ಅಲ್ಲಿ ಸ್ಟಾಪ್ ಆದರೆ ಮುಂದೆ ಪೈಪ್ ಇದ್ರೆ ಏನಾಗ್ತದೆ? ಸರ್ಕಾರದ ದುಡ್ಡು ದುಂದು ವೆಚ್ಚ ಆಗ್ತಾ ಇದೆ ಅಂತಕ್ಕಂಥ ಜನರ ಭಾವನೆ ಏನಿದೆ, ಅದಕ್ಕೆ ನಂದು ಕೂಡ ಸಹಮತ ಇದೆ. ಯಾವ ಉಸ್ತುವಾರಿ ಹಾಸನದಿಂದನಾ? ನಾನೇನು ಕೇಳಿರ್ಲಿಲ್ವಲ್ಲ. ಹಾಸನ ಅವ್ರು ಕೊಟ್ಟಿದ್ರು, ತಗೊಂಡ್ರೆ ವಾಪಸ್ ತಗೊಳ್ಳಿ, ಏನು ಬೇಡ ಅಂದವ್ರು ಯಾರು? ನಾನು ಯಾವತ್ತು ಯಾವ ಅಧಿಕಾರಿಗೂ ಅಂಟ್ಕೊಳ್ಳೋನಲ್ಲ. ಸೋಲು ನೋಡ್ರಿ, ಇದೇನಾಗಿದೆ, BJP ಕಾಂಗ್ರೆಸ್ಗೆ ವಿರುದ್ಧವಾದ ಓಟು, JDS ಕೂಡ ಕಾಂಗ್ರೆಸ್ಗೆ ವಿರುದ್ಧವಾದಂಥ ಓಟು. ನಿಮಗೆ ಒಂದು ಗಾದೆ ಇದೆ, ನಮ್ಮ ಶತ್ರುಗಳ ಶತ್ರು ಮಿತ್ರರಾಗ್ತಾರೆ ಅಂತ. ಹಂಗೆ ಇಬ್ಬರು ಶತ್ರುಗಳೇ ನಮಗೆ, JDS ಶತ್ರುನೇ, BJPನೂ ಶತ್ರುನೇ. ಗೊತ್ತಾಯ್ತಾ? ಇವರಿಬ್ಬರು ಶತ್ರುಗಳು ಈಗ ಮಿತ್ರರಾಗವ್ರೆ. ಎಷ್ಟು ದಿವಸ ಮಿತ್ರತ್ವ ಇರುತ್ತೆ ಅನ್ನೋದು ನೋಡೋಣ. ಯಾರು ನಾವು ಮಾಡಿದ್ವಾ? ನಾವೆಲ್ರಿ ಮಾಡಿದ್ದು? ಯಾವ ಮೈತ್ರಿ ನಾವೆಲ್ಲಿ ಮಾಡಿದ್ವಪ್ಪ? ಮೈತ್ರಿ ದೇವೇಗೌಡರು ಬೆಂಗಳೂರು ಡೆಲ್ಲಿಲಿ ಮಾಡ್ಕೊಂಡಿದ್ರು, ಹಂಗೆ ಹೊರಟೆ ಹೋದರು. ಅಲ್ಲ ರೀ, ನಾನು ಸುಮ್ಮನೆ ಮಾತಾಡಿದ್ರೆ ನೀವೆಲ್ಲ ಏನು ದೇವೇಗೌಡರನ್ನ ಟೀಕೆ ಮಾಡ್ತಾರೆ ಅಂತಾರೆ. ಈ ಮೋದಿ ಪ್ರಧಾನಮಂತ್ರಿ ಆಗ್ಬಿಟ್ಟು ದೇಶ ಬಿಟ್ಟು ಹೋಗ್ಬಿಡ್ತೀನಿ ಅಂತ ಹೇಳಿದ್ರು ಇಲ್ವೋ ದೇವೇಗೌಡರು? ಈಗ ಹೋಗಿ ಅವನೇ ನೀನೇ ಕಣಪ್ಪ ದೇಶ ಕಾಪಾಡೋನು ಅಂತ ಸ್ವಾರ್ಥಕ್ಕೆ ಈ ಥರ ಊಸರು ಬಳ್ಳಿ ಥರ ಒಂದೊಂದು ಎಲೆಕ್ಷನ್ಗೆ ಒಂದೊಂದು ಬಣ್ಣ ಬದಲಾಯಿಸಿದ್ರೆ ಜನ ನಂಬ್ತಾರ? ಈ ಸರಿ ಏನೋ ನಂಬೋರ ಒಂದು 6 ತಿಂಗಳು ನೋಡೋಣ. ನೋಡಿದೆ ಪೇಪರಲ್ಲಿ ಬಂದಿದೆ. ಆಗಬೇಕು ಅಂತಕ್ಕಂಥದ್ದು ನಮ್ಮದು ನಿರಂತರವಾದಂತಹ ವಾದ ಇದ್ದೇ ಇದೆ. ಹಿಂದೆ ಹೇಳಿರ್ತಕ್ಕಂಥ ಈಗಲೂ ಹೇಳಿದ್ದೆ. ಈಗ ಮುಗಿದೋಗಿದೆ. ಈಗ ಲೋಕಲ್ ಬಾಡೀಸ್ ಬರ್ತಾವಲ್ಲ, ಆಗ ಖರ್ಗೆ ಅವರು ನನಗೆ ಚುನಾವಣೆವರೆಗೂ ಸುಮ್ಮನೆ ಇರಪ್ಪ ಅಂತ ಹೇಳಿ ಸುಮ್ಮನೆ ಇದ್ದೆ. ಈಗ ಇದ್ರ ಬಗ್ಗೆ ಈಗಾಗಲೇ ಪತ್ರಿಕೆಗಳಲ್ಲಿ ಈಗಾಗಲೇ ಅದಕ್ಕೆ ಚಿಂತನೆ ನಡೆದಿದೆ. ನಾನು ಕೂಡ ಖುದ್ದಾಗಿ ಅವರನ್ನು ಭೇಟಿ ಮಾಡಿ ದೆಹಲಿಗೆ ಹೋಗಿ ಮತ್ತೊಮ್ಮೆ ಅದರ ಎಲ್ಲರ ವಿಚಾರನೂ ಚರ್ಚೆ ಮಾಡ್ತೀನಿ. ಆ ಚರ್ಚೆ ಮಾಡಿದಾಗ ಏನೆಲ್ಲ ಚರ್ಚಾ ವಿಷಯ, ಅದ್ರ ಮೇಲೆ ನಡೆದಂತಹ ತೀರ್ಮಾನಗಳನ್ನು ನಿಮಗೆಲ್ಲ ತಿಳಿಸ್ತೀನಿ. ಎಲ್ಲ ಏನು ಕನಸು ಬಿದ್ದಿತ್ತು ರಾತ್ರಿ? ನೋಡ್ರಿ, ಸಿದ್ದರಾಮಯ್ಯನವರು ಎಲ್ಲ ಸಮುದಾಯಗಳನ್ನ ನೋಡಿ ಖರ್ಗೆ ಅವರು ಆಗಬೇಕು ಅಂತ ಅಪೇಕ್ಷೆ ವ್ಯಕ್ತಪಡಿಸಿದ್ರೆ ಯಾರೂ ಅಡ್ಡಿ ಮಾಡೋಕ್ಕಾಗಲ್ಲ, ಯಾರು ತಪ್ಪಿಸ್ಲಿಕ್ಕೂ ಆಗಲ್ಲ. ಗೊತ್ತಾಯ್ತಾ? ಯಾರು ಸಾಧ್ಯತೆ ಇದ್ರೆ ಆಗಲೇ ಆಗ್ತಾಯಿದ್ರು, ಕಳೆದ ಬಾರಿನೇ ಆಗ್ತಾಯಿದ್ರು. ಏನಕ್ಕೆ ರೀ 1 ವರ್ಷ ಏನು ಸಿದ್ದರಾಮಯ್ಯನವ್ರು ಕೆಲಸ ಮಾಡೋದ್ರಲ್ಲಿ ಹಿಂದೆ ಬಿದ್ದವರಾ? ಹಿಂದೆ ಬಿದ್ದರೆ ಹೇಳಿ, ಅಥವಾ ಯಾವುದಾದ್ರೂ ಸ್ಕ್ಯಾಬ್ ಇದ್ದಾವ, ಏನೋ ಇದ್ದಾವ ಸಿದ್ದರಾಮಯ್ಯನವ್ರ ಮೇಲೆ? ಏನೂ ಇಲ್ಲ. ಯಾವ ಆಧಾರದ ಮೇಲೆ ಅವ್ರು ಬದಲಾಯಿಸೋಕೆ ಹೋಗ್ತಾರೆ? ಗ್ಯಾರಂಟಿ ಕಂಟಿನ್ಯೂ ಆಗ್ತದಲ್ಲ. ನೋಡಿ, ಸಿದ್ದರಾಮಯ್ಯನವರೇ ಹೇಳವ್ರೆ, ಯಾವುದೇ ಕಾರಣಕ್ಕೂ ಗ್ಯಾರಂಟಿ ಅಂತ ಹೇಳಿದ್ರೆ ಬಡವ್ರ ಪರವಾಗಿ ಕೊಟ್ಟಿರ್ತಕ್ಕಂಥ
ಕಾರ್ಯಕ್ರಮಗಳು ಇದ್ದಾವೆ, ಅವನ್ನ ಯಾವುದೇ ಕಾರಣಕ್ಕೂ ತಪ್ಪಿಸೋದಿಲ್ಲ ಅಂತ ಹೇಳೋರು. ಇನ್ನೇನು ಹೇಳಬೇಕು? ಅವ್ರು ಹೇಳಿದ್ಮೇಲೆ ನಮ್ಮನ್ನೇ ಕೇಳ್ತೀರ? ಅವ್ರು ಹೇಳಿದ್ದ ಅಂತಿಮ ಅಲ್ವಾ? ಯಾವುದೂ ಇಲ್ಲ. ಈಗೆಲ್ಲ ಆದಷ್ಟು ಜಾಗ್ರತೆ ಜಿಲ್ಲಾ ಪಂಚಾಯತಿ ತಾಲೂಕ್ ಪಂಚಾಯತಿ ಚುನಾವಣೆ ಮಾಡ್ತೀವಿ. ಚುನಾವಣೆಯಲ್ಲಿ ಏನೆಲ್ಲ ಇದೆ ನಮ್ಮ ಶಕ್ತಿ ಅನ್ನೋದನ್ನ ಗೆದ್ದು ತೋರಿಸ್ತೀವಿ ಇವ್ರಿಗೆ. ಇವನು ಯಾರೋ ಕ್ರ್ಯಾಕ್ ಸುರೇಶ್ ಗೌಡ ಹೇಳವನೇ, ಅದನ್ನ ನಮಗೆ ಕೇಳ್ತೀರ? ಮೊದಲೇ ಕ್ರ್ಯಾಕ್ ಗಿರಾಕಿ ಅವನು. ನೀವು ಸರಿ ಗೆಲ್ಲ ಕೇಳಿ, ಇವನ್ ಕೆಲಸ ಮಾಡ್ರಿ, ಅವನಿಗೂ ಚಾಲೆಂಜ್ ಮಾಡಕ್ಕೆ ಹೇಳಿ. ನಾನು ಚಾಲೆಂಜ್ ಮಾಡ್ತೀನಿ. ಅವನು ಅಸೆಂಬ್ಲಿ ನಿಂತು ಮತ್ತೆ ಗೆಲ್ಲಿ, ನಾನು ರಾಜೀನಾಮೆ ಕೊಂಡು ಮತ್ತೆ ಗೆಲ್ತೀನಿ. ಚಾಲೆಂಜ್ ಮಾಡ್ತಾನೆ, ಕೇಳಿ. ಅವನು ಇಂಥವೆಲ್ಲ ಸುಳ್ಳು ಪಳ್ಳು ಹೇಳ್ಕೊಂಬರ್ತಾನೆ. ಆಯ್ತಲ್ಲ, ಪತ್ರಿಕೆಯಲ್ಲಿ ಬಂದಿದೆಯಲ್ಲ, ನಾನು ಓದಿದ್ದೀನಿ. ಪತ್ರನೂ ಬರಿತೀನಿ. ಡೆಲ್ಲಿಯವ್ರಿಗೆ ಹೋಗಿ ಅವ್ರಿಗೆ ಇನ್ನಷ್ಟು ಭಾಳಷ್ಟು ವಿಚಾರಗಳನ್ನು ಹೇಳುವಂಥವಿದ್ದಾವೆ, ಹೇಳ್ತೀನಿ. ಆಮೇಲಿಂದ ನಿಮಗೆ ಬಂದು ಹೇಳ್ತೀನಿ ಏನು ನಡೀತದೆ. ಏನು ತೊಂದರೆ ಏನು ಮಾಡಿದ್ರೆ ಏನು ತೊಂದರೆ? ಏನು ಬಿ ಜೆ ಪಿ 4 ಜನ ಮಾಡಿರಲಿಲ್ವಾ? ಕಾರಜೋಳನಿಗೆ, ಈಶ್ವರಪ್ಪನಿಗೆ. ನಾನು ಆಕಾಂಕ್ಷೆ ಇಲ್ಲ, ಅಂದು ಯಾವುದಿಲ್ಲ ರಾಜಕೀಯ. ಇವತ್ತೇ ಬಿಟ್ಬಿಡೋನು ಬಿಟ್ಟೇ ಬಿಡ್ತೀನಿ. ನನಗೆ ಯಾವ ಅಧಿಕಾರನೂ ಬೇಡ. ನಿಮ್ಮಂಥವ್ರ ಜೊತೆಲಿ ಮಾತಾಡ್ಕೊಂಡು ಅರ್ಧ ಕಾಪಿ ಗಿಪಿ ಕುಡ್ದು ನಿಮ್ಮಂಥ ವರ್ಷ ಬೈಸ್ಕೊಂಡು ನಾವು ಒಂದಷ್ಟು ಬೈದು ಹೋಗ್ಬಿಡೋಣ. ಅವೆಲ್ಲ ನೋಡಿ, ಚುನಾವಣೆ ಫಲಿತಾಂಶ ಬಂದ ಮೇಲೆ ಸೋತಂಥವರಿಗೆ ಮನಸ್ಸಿನಲ್ಲಿ ಕೆಲವು ಆಕ್ರೋಶಗಳು ಬರ್ತವೆ. ಅದು ಮಾನವ ಸಹಜವಾದಂಥ ಗುಣ. ಅದು ಏನೋ ಇವ್ರು ನಮ್ಮ ಮೋಸ ಮಾಡ್ದ, ಅವ್ರಿಗೆ ಮೋಸ ಮಾಡ್ದ, ಅದು ಇದು ಅಂತ ಬಂದೇ ಬರ್ತದೆ. ಸ್ವಲ್ಪ ದಿವಸ ಆದಮೇಲೆ ಅವೆಲ್ಲ ಸುಮ್ಮನೆ ಆಗ್ತವೆ. ಅವಕ್ಕೇನು ಕೈ ಇರೋಲ್ಲ, ಕಾಲು ಇರೋದಿಲ್ಲ. ಈ ಮಳೆ ಉಯ್ದು ಬಿಟ್ಟೋಗ್ಬಿಟ್ರೆ ಸಾಯಂಕಾಲದ ಹೊತ್ತು ಬೀದಿ ದೀಪಕ್ಕೆ ಹುಳ ಬರ್ತವಲ್ಲ, ಹಂಗೆ ಈ ಅಸಮಾಧಾನಗಳು ಸ್ವಲ್ಪ ಬರ್ತವೆ ಆ ಸಮಯದಲ್ಲಿ. ಆಮೇಲಿಂದ ಸರಿ ಹೋಗ್ತವೆ. ಯಾವುದು ಆಗಿಲ್ಲ ಅಂತೇಳೋದಕ್ಕೆ ಜನರೇ ನೋಡಿ, ಜನ ಏನು ತೀರ್ಪು ಕೊಟ್ಟಿರ್ತಾರೆ ಆ ತೀರ್ಪನ್ನು ನಾವು ಶಿರಸಾವಹಿಸಿ ತಲೆಬಾಗ್ತೇವೆ. ಆದರೆ ಇರಲಿ ನೋಡಿ, 8 ಕ್ಷೇತ್ರದಲ್ಲೂ ಬಂದೈತಲ್ಲಪ್ಪ. ಅದಕ್ಕೆ ನನಗೂ ಏನಾಗಿದೆ ಅಂತ ಗೊತ್ತಿಲ್ಲ. ನಿಮ್ಗೇನೋ ಗೊತ್ತಿರೋ ಸ್ವಲ್ಪ ಹೇಳ್ರಪ್ಪ. ಕಿತ್ತಾಟ ಅವೆಲ್ಲ ಏನಿಲ್ಲ ನೋಡಿ. ಡಿ ಕೆ ಶಿವಕುಮಾರ್ CM ಆಗಕ್ಕೆ ಖಾಲಿ ಐತೆ ಜಾಗ. ಅದು ಆ ಜಾಗದಲ್ಲಿ ಸಿದ್ದರಾಮಯ್ಯನವ್ರು ಇಲ್ವಾ? ಖಾಲಿ ಆದ್ಮೇಲಿಂದ ಇನ್ನೊಬ್ಬರನ್ನ ಯಾರು ಮಾಡೋದು ಅಂತ ಪ್ರಶ್ನೆ. ಈಗ ಸಿದ್ದರಾಮಯ್ಯನವ್ರು ಇದಾರಲ್ಲಪ್ಪ. ಯಾರು ನಡೀರಪ್ಪ, ಯಾರು ಖಾಲಿ ಆಗ್ತಾರೆ? 5 ವರ್ಷನೂ ಅವರೇ ಇರೋದು. ನೀವ್ಯಾಕೆ ತಲೆ ಕೆಡಿಸ್ಕೊತೀರ?